ಅರಮನೆ ಮೈದಾನದಲ್ಲಿ ನ್ಯೂಸ್ ಫಸ್ಟ್ ಆಯೋಜಿಸಿರುವಂತಹ ಆರೋಗ್ಯ ಹಬ್ಬದಲ್ಲಿ ಆಯುಷ್ ಡಿಪಾರ್ಟ್ಮೆಂಟ್ ಇಂದ ನಾಡಿ ಮಿಡಿತವನ್ನ ಟೆಸ್ಟ್ ಮಾಡುವಂತಹ ಒಂದು ಸ್ಟಾಲ್ ಜೊತೆಗೆ ಉಚಿತವಾಗಿ ಒಪಿಡಿಯನ್ನು ಕೂಡ ಒದಗಿಸಿಕೊಡ್ಲಾಗ್ತಾ ಇದೆ. ಆ ಒಂದು ಸೌಲಭ್ಯದ ಬಗ್ಗೆ ನಾನು ನಿಮಗೆ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸದ್ಯ ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು ಆಯುಷ್ ಇಲಾಖೆಯಿಂದ ಆಯುಷ್ ಡಿಪಾರ್ಟ್ಮೆಂಟ್ ಇಂದ ಇರುವಂತಹ ಒಂದು ಸ್ಟಾಲ್. ಈ ಸ್ಟಾಲ್ ನಲ್ಲಿ ನಾಡಿ ಮಿಡಿತವನ್ನ ನೋಡಿ ನಿಮಗೆ ಯಾವ ಸಮಸ್ಯೆ ಇದೆ, ಯಾವ ರೀತಿಯಾದಂತಹ ಪ್ರಾಬ್ಲಮ್ ಇದೆ, ಏನೇನ್ ಮಾಡಬಹುದು, ನೀವು ಮುಂದೆ ಏನ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅದಷ್ಟನ್ನು ಕೂಡ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ಸೂಕ್ತವಾಗಿ ತಿಳಿಸಿಕೊಡ್ಲಾಗುತ್ತೆ. ಒಂದು ನಿಮ್ಮ ಸಮಸ್ಯೆಗೆ ಒಂದು ಸೂಕ್ತವಾದ ವೇದಿಕೆಯಲ್ಲಿ ಕಲ್ಪಿಸಿಕೊಡುತ್ತೆ ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗ್ಲಿಕ್ಕಿಲ್ಲ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಜಿಲ್ಲಾ ಆಯುಷ್ ಅಧಿಕಾರಿ ಆಗಿರುವಂತಹ ಡಾಕ್ಟರ್ ಶಹಬುದ್ದೀನ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ. ಯಾವ ರೀತಿಯಾಗಿ ಸರ್ ನೀವು ನಾಡಿ ಮಿಡಿತದ ಮೂಲಕ ಏನ್ ಸಮಸ್ಯೆ ಇದೆ ಅಂತ ಹೇಗೆ ಕಂಡುಹಿಡಿತೀರಾ? ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ, ಆಮೇಲೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆ ಕಚೇರಿ ವತಿಯಿಂದ ಈ ಕಾರ್ಯಕ್ರಮ ನ್ಯೂಸ್ ಫಸ್ಟ್ ಅವರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಎಲ್ಲರಿಗೂ ಫಸ್ಟ್ ನಾವು ಆಯುಷ್ ಶಿಬಿರ ಏರ್ಪಡಿಸಿದ್ದೀವಿ. ಆಯುಷ್ ಶಿಬಿರ ಅಂತ ಹೇಳಿದರೆ ಆಯುರ್ವೇದ, ಯೋಗ, ನ್ಯಾಚುರೋಪತಿ ಹಾಗೂ ಹೋಮಿಯೋಪತಿ, ಯುನಾನಿ. ಇದು ಆಯುರ್ವೇದ, ಯುನಾನಿ ಮತ್ತು ಹೋಮಿಯೋಪತಿ, OPDs, ಹೊರರೋಗಿ ಚಿಕಿತ್ಸೆ ಸೌಲಭ್ಯಗಳು ದೊರಕಿದೆ ಇವತ್ತು. ಅದರ ಜೊತೆಗೆ ಉಚಿತ ಆರೋಗ್ಯ ತಪಾಸಣೆ ಜೊತೆಗೆ ಉಚಿತ ಔಷಧಿ ಸರಬರಾಜು ಮಾಡ್ತಾ ಇದ್ದೀವಿ. ಔಷಧಿನೂ ಅವರಿಗೆ ಕೊಡ್ತಾ ಇದ್ದೀವಿ, ಸಾರ್ವಜನಿಕರು ಯಾರು ಬರ್ತಾರೆ ಅವರಿಗೆ. ವಿಶೇಷವಾಗಿ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಾಡಿ ಪರೀಕ್ಷೆ ಅಂತ ಹೇಳಿದರೆ, ಈಗ ತಮಗೆ ಪುರಾತನ ಕಾಲದಿಂದ ಬರೀ ನಾಡಿ ಹಿಡಿದು ಬಿಟ್ಟು ಕಾಯಿಲೆ ಕಂಡು ಹಿಡಿತಾ ಇದ್ರು. ಆ ರೀತಿ ನಾವು ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿ ಒಂದು ಇನ್ಸ್ಟ್ರೂಮೆಂಟ್ ಬಂದಿದೆ ಈಗ, ಡಿಜಿಟಲ್ ನಾಡಿ ಪರೀಕ್ಷೆ ಅಂತೇಳಿ. ಆ ಥರ ನಾವು ಡಿಜಿಟಲಿ ನಾಡಿ ಪರೀಕ್ಷೆ ಮಾಡಿ ಅವರು ಪ್ರಕೃತಿ, ಮನುಷ್ಯನ ಪ್ರಕೃತಿ ಏನಂತ ಹೇಳಿದರೆ, ಆಯುರ್ವೇದ ಡಿಪೆಂಡ್ಸ್ ಅಪಾನ್ ದ 3 ಪ್ರಿನ್ಸಿಪಲ್ಸ್. ಒಂದು ಈಸ್ ವಾತ, ಪಿತ್ತ, ಕಫ. ಈ ಪ್ರಕೃತಿ ಪ್ರಕಾರ ನಾವು ನಾಡಿ ಹಿಡಿತಾ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿ ಅದ್ರ ತಕ್ಕಂತೆ ಕಾಯಿಲೆ ಕಂಡು ಹಿಡಿತೀವಿ. ಅದು ವೇವ್ಸ್ ಪ್ರಕಾರ ಡಯಾಗ್ನೋಸ್ ಮಾಡ್ತೀವಿ. ಆ ಡಯಾಗ್ನೋಸಿಸ್ ನಂತರ ಯಾವ ರೀತಿ ಡೈಟೋಥೆರಪಿ, ಫಾರ್ ಎಕ್ಸಾಂಪಲ್ ಕೊಲೆಸ್ಟ್ರಾಲ್, ಒಬೇಸಿಟಿ, ಹಾರ್ಟ್ ಪ್ರಾಬ್ಲಮ್ಸು, ಆಮೇಲೆ ಡಿಸ್ಲಿಪಿಡಿಮಿಯಾ, ಮಧುಮೇಹ ಕಾಯಿಲೆ ಏನಾದರೂ ಕಂಡು ಹಿಡಿದಾಗ ಅವರಿಗೆ ಫಸ್ಟ್ ನಾವು ಹೇಳ್ಕೊಡೋದು ಪ್ರಿವೆಂಟಿವ್ ಆಸ್ಪೆಕ್ಟ್, ಯಾವ ರೀತಿ ಅವರು ಮುಂದೆ ಕಾಯಿಲೆ ಮುಂದುವರೆದಂಗೆ ನೋಡ್ಕೋಬೇಕು ಅಂತ ಹೇಳಿದರೆ. ಫಸ್ಟ್ ಈಸ್ ಡೈಟ್. ಯಾವ ರೀತಿ, ಫಾರ್ ಎಕ್ಸಾಂಪಲ್ ಕೊಲೆಸ್ಟ್ರಾಲ್ ಅವರಿಗೆ ಲೋ ಕ್ಯಾಲೋರಿ ಡೈಟ್ ಈಸ್ ಇಂಪಾರ್ಟೆಂಟು. ಲೋ ಕ್ಯಾಲೋರಿ ಡೈಟ್ ಅಡ್ವೈಸ್ ಮಾಡ್ತೀವಿ, ಡಿಜಿಟಲಿನೇ ಅಡ್ವೈಸ್ ಮಾಡ್ತೀವಿ. ಯಾವ ರೀತಿ ಅವ್ರ ಮೊಬೈಲ್ ಸಂಖ್ಯೆಗೆ ನಾವು ಕಂಪ್ಲೀಟ್ ಅವ್ರದ್ದು ಡಯಾಗ್ನೋಸಿಸ್ ಮಾಡಿ ಯಾವ ರೀತಿ ಪದಾರ್ಥ ತಗೋಬೇಕು, ಫುಡ್ ಯಾವ ರೀತಿ ತಗೋಬೇಕು, ಯಾವ ರೀತಿ ಲೈಫ್ ಸ್ಟೈಲ್ ಅವ್ರು ಚೇಂಜ್ ಮಾಡ್ಕೋಬೇಕು. ಕೆಲವರು ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಯಿಲೆಗಳು ಇತ್ತೀಚೆಗೆ ಬರ್ತಾ ಇರೋದು ಲೈಫ್ ಸ್ಟೈಲಿಂದ, ಸಿಡೆಂಟ್ರಿ ಲೈಫಿಂದ, ಒಬೇಸಿಟಿಯಿಂದ. ಒಬೇಸಿಟಿ ಈಸ್ ಕಾಲ್ಡ್ ಆಸ್ ಎ ಮದರ್ ಆಫ್ ಆಲ್ ಡಿಸೀಸಸ್ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಒಬೇಸಿಟಿ ಬಂದ್ರೇ ಜಾಸ್ತಿ. ಈಗ ಮೊದಲು ಡಯಾಬಿಟಿಸ್ ಮಿಲಿಟಿಸ್ ಹೆರಿಡಿಟ್ರಿ ಆಗಿದ್ರೆ ಆ ಕಾಯಿಲೆ ಬರಬೇಕು ಅಂತ ಇತ್ತು. ಈ ಥರ ಈಗ ಇಲ್ಲ. ಯಾಕಂತ ಹೇಳಿದರೆ ಸೆಡೆಂಟ್ರಿ ಲೈಫ್ ಜಾಸ್ತಿ ಆಗಿದೆ. ಅದರಲ್ಲಿ ಒಬೇಸಿಟಿ, ಸೆಂಟ್ರಲ್ ಒಬೇಸಿಟಿ ಕಾಸಸ್ ಮಧುಮೇಹ. ಆ ರೀತಿಯಿಂದ ಆ ನಿಟ್ಟಿನಲ್ಲಿ ನಾವು ಅವರಿಗೆ ಕಂಪ್ಲೀಟ್ ಪಿಕ್ಚರು, ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟು, ಅದರ ಜೊತೆಗೆ ನಾವು IC ಮೆಟೀರಿಯಲು ಕರ್ತೀವಿ. ದಿನಚರ್ಯ, ವೃತ್ತಿಚರ್ಯ, ಆಹಾರ, ವಿಹಾರ, ಯಾವ ರೀತಿ ಮೆಂಟಲ್ ಪೀಸ್. ಮ್ಯಾಕ್ಸಿಮಮ್ ನಂಬರ್ ಆಫ್ ಹೈಪರ್ ಟೆನ್ಷನ್ ಇತ್ತೀಚೆಗೆ ಆಗ್ತಾ ಇರೋದು ಸ್ಟ್ರೆಸ್ ಫ್ಯಾಕ್ಟರಿಂದ. ನಾಡಿ ಮಿಡಿತ ನೋಡಿದ ತಕ್ಷಣ ನಿಮ್ಗೆ ಯಾವ ಸಮಸ್ಯೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಯಾವ್ಯಾವ ರೀತಿ ಸಮಸ್ಯೆಗಳು? ಆಕ್ಚುಲಿ ನಾಡಿ ಮಿಡಿತದ್ದು ಒಂದು ಎಕ್ಸ್ಪರ್ಟ್ ನಮ್ಮ ತಜ್ಞ ವೈದ್ಯರ ಜೊತೆಗಿದ್ದಾರೆ, ಡಾಕ್ಟರ್ ಕೋಮಲಾ. ಇದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತಾರೆ. ಡಾಕ್ಟರ್ ಕೋಮಲಾ ಅವರೇ ಹೇಳಿ, ನಾಡಿ ಮಿಡಿತ ನೋಡಿ ಏನೇನು ಸಮಸ್ಯೆ ಕಂಡುಹಿಡಿತೀರಾ? ಸೊ ನಮ್ಮಲ್ಲಿ ಕಾನ್ಸೆಪ್ಟ್ ಇದೆ ಒಂದು, ವಾತ, ಪಿತ್ತ, ಕಫ ಅಂತ. ಸೊ ಆ ನಾಡಿ ಒಂದು ಇಟ್ಸ್ ಎ ಡಿವೈಸ್. ಸರ್ ಹೇಳ್ದಂಗೆ ಆ ನಾಡಿ ಪರೀಕ್ಷೆ ಮಾಡೋದ್ರಿಂದ ಯು ಕ್ಯಾನ್ ಟೆಲ್ ಫೋರ್ತ್ ಕಮಿಂಗ್ ಡಿಸಾರ್ಡರ್ಸ್. ಅಂದರೆ ಫಾರ್ ಎಕ್ಸಾಂಪಲ್ ವಾತಜ ಪ್ರಕೃತಿಯವರು ಸಮ್ ನ್ಯೂರೋಲಾಜಿಕಲ್ ಡಿಸಾರ್ಡರ್ ಹಿ ಮೈಟ್ ಗೆಟ್ ಅಂತ. ಪಿತ್ತಜ ಇರೋರಿಗೆ ರಕ್ತದ ಡಿಸಾರ್ಡರ್ಸು, ಕಫಜ ಇರೋರಿಗೆ ಥೈರಾಯ್ಡು, ಡಯಾಬಿಟೀಸ್ ಅಂತ. ಸೊ ನಮ್ದಿಲ್ಲಿ ಏನು ಮೇಯ್ನ್ ಅಂದರೆ ಪ್ರಿವೆನ್ಷನ್. ಅವ್ರಿಗೆ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೇಳ್ತೀವಿ. ಮೇಯ್ನಾಗಿ ಟು ಚೇಂಜ್ ದ ಲೈಫ್ ಸ್ಟೈಲ್ ನಾವು ಅವ್ರಿಗೆ ಅಡ್ವೈಸ್ ಕೊಡ್ತೀವಿ. ದಟ್ಸ್ ಅ ಕಾನ್ಸೆಪ್ಟ್ ಹಿಯರ್.
ಪ್ರಿವೆನ್ಷನ್ ಇಸ್ ಬೆಟರ್ ಅಂತ. ಆರೋಗ್ಯವೇ ಭಾಗ್ಯ ಅಂತ ಹೇಳೋದು ನಾವು ನಮ್ಮ ನಾಣ್ಣುಡಿ. ಅದರ ಪ್ರಕಾರ ಆರೋಗ್ಯ ಹಬ್ಬವನ್ನೇ ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಒಂದು ಸಂತೋಷ. ಈ ಆರೋಗ್ಯ ಹಬ್ಬದಲ್ಲಿ ನಮ್ಮ ಆಯುಷ್ ಇಲಾಖೆಯಿಂದ ನಮಗೆ ಒಂದು ಜನರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಾವು ನ್ಯೂಸ್ ಫಸ್ಟ್ ಚಾನೆಲ್ ಅವರಿಗೆ ನಾವು ಧನ್ಯವಾದ ಹೇಳ್ತೇವೆ. ಸೊ ಜನರು ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು, ಅವರು ಹೇಗೆ ನಮ್ಮ ಆಯುರ್ವೇದದಲ್ಲಿ ಹೇಳಿದಾಗೆ ಸ್ವಸ್ಥಸ್ಯ ಸ್ವಸ್ಥ ರಕ್ಷಣಂ ಆತುರಸ್ಯ ವಿಕರ ಪ್ರಶಮನಂ ಅಂತ ಇರ್ತದೆ. ಸ್ವಸ್ಥ ವ್ಯಕ್ತಿಯಲ್ಲಿ ಸ್ವಸ್ಥತೆಯನ್ನು ಹೇಗೆ ಕಾಪಾಡುವುದು, ಹಾಗೆ ರೋಗ ಬರದ ಹಾಗೆ ಹೇಗೆ ನೋಡ್ಕೊಳ್ಳೋದು ಅಂತ ಹೇಳಿ ನಮ್ಮ ಆಯುರ್ವೇದದಲ್ಲಿ ಹೇಳಿದರೆ ಆ ವಿಧಾನವನ್ನು ಲೈಫ್ ಸ್ಟೈಲ್ ಬಗ್ಗೆ ನಾವಿಲ್ಲಿ ಜನರಿಗೆ ತಿಳಿಸಿಕೊಡ್ತಾ ಇದ್ದೇವೆ. ಹಾಗೆಯೇ ಅವರಿಗೆ ಔಷಧಿಯನ್ನು ಕೊಡ್ತಾ ಇದ್ದೇವೆ. ಔಷಧ ಕೂಡ ಇಲ್ಲೇ ಕೊಡ್ತಾ ಇದ್ದೀರಾ ಹೇಗೆ? ಆಕ್ಚುಲಿ ನಾವು ಉಚಿತವಾಗಿ ಆರೋಗ್ಯ ಶಿಬಿರನೂ ಮಾಡ್ತಾ ಇದ್ದೀವಿ. ಹೆಚ್ಚಾಗಿ ಏನಂತಂದ್ರೆ ಜೀವನ ಶೈಲಿಯ ರೋಗಗಳ ಬಗ್ಗೆ ಹೆಚ್ಚು ಮಹತ್ವ ಕೊಟ್ಟು ನಾವಿಲ್ಲಿ ಔಷಧಿ ಕೊಡ್ತಿದ್ದೀವಿ. ಆದಷ್ಟು ನಮ್ಮ ಇದರಿಂದ ಎಲ್ಲ ಜೀವನ ಶೈಲಿಯ ರೋಗಗಳು, ಮಧುಮೇಹ ಆಗಲಿ, ರಕ್ತಚಾಪ ಆಗಲಿ, ಹೈಪರ್ ಟೆನ್ಷನ್ ಆಗಲಿ, ಮೇದೋರೋಗ ಆಗಲಿ, ಸಂಧಿವಾತಗಳಾಗಲಿ, ಇಲ್ಲಿ ಜನಗಳು ಬಂದವ್ರಿಗೆ ನಾವು ಆದಷ್ಟು ಇವ್ರಿಗೆ ಅವೇರ್ನೆಸ್ ಕೊಟ್ಬಿಟ್ಟು ಔಷಧಿಗಳನ್ನು ಕೊಡ್ತಾ ಇದ್ದೀವಿ. ಹೌದಲ್ಲಿ ಆಯುಷ್ ಡಿಪಾರ್ಟ್ಮೆಂಟ್ ಇಂದ ಆಯೋಜನೆ ಮಾಡಿರುವಂತಹ ಈ ಒಂದು ಶಿಬಿರದ ಬಗ್ಗೆ ಇಲ್ಲಿರುವಂತಹ ವೈದ್ಯರಾಗ್ಲಿ ಅಥವಾ ಈ ಒಂದು ಗ್ರಾಮ ಅಂದ್ರೆ ಬೆಂಗಳೂರಿನ ಆಯುಷ್ ಅಧಿಕಾರಿ ಆಗಿರುವಂತಹ ಡಾಕ್ಟರ್ ಶಹಬುದ್ದೀನ್ ಅವರಾಗ್ಲಿ ಇವರು ಕೊಟ್ಟಂತಹ ಒಂದಷ್ಟು ಉಪಯುಕ್ತವಾದಂತಹ ಮಾಹಿತಿ. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.